ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಬಿಗ್ ಬಾಸ್ ಮನೇಲಿ ಫುಲ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಏನಕ್ಕಂದರೆ ಹಳೆ ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ, ಒಬ್ಬರಾದ್ಮೇಲೆ ಒಬ್ಬರು. ನೋಡಬೇಕು. ಇವರು ಪ್ರತಾಪ್ ಅವ್ರ ಸೀಸನಲ್ಲಿ ಆಗಿತ್ತಲ್ಲ, ಸಂಗೀತ ಶೃಂಗೇರಿ ಅವರ ಸೀಸನಲ್ಲಿ ಈಶಾನಿ ಬಂದ್ಬಿಟ್ಟು ಒಳಗಡೆ ಪ್ರತಾಪ್ಗೆ ಏನೇನೋ ಒಂದು ಹೊರಗಡೆ ಹೋಗಿ ಸಿಕ್ಕಾಪಟ್ಟೆ ಪ್ರತಾಪ್ ಫ್ಯಾನ್ಸ್ ಎಲ್ಲ ಪಾಪ ಏನೇನೋ ಕಮೆಂಟ್ಸ್ ಹಾಕ್ಬಿಟ್ಟಿದ್ರು. ಸೊ ಒಟ್ಟಿನಲ್ಲಿ ಈ ಸೀಸನಲ್ಲಿ ಆ ಥರ ಏನೂ ಆಗೋದು ಬೇಡ. ಅವ್ರು ಒಳಗಡೆ ಏನು ಬಂದರೂ ಸುಮ್ಮನೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹ್ಯಾಪಿಯಾಗಿದ್ದು ಹೋದರೆ ಅಷ್ಟೇ ಸಾಕು. ಒಟ್ಟಿನಲ್ಲಿ ಈಗ ಫಸ್ಟು ಎಂಟ್ರಿ ಕೊಟ್ಟಿರೋದು ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವರು ಸಡನ್ನಾಗಿ ಎಂಟ್ರಿ ಕೊಡ್ತಾರೆ. ಎಲ್ಲರೂ ಹೋಗಿ ಹಗ್ ಮಾಡ್ತಾರೆ. ಗಿಲ್ಲಿ ಮಾತ್ರ ಕಿಚನಲ್ಲಿ ಇರ್ತಾರೆ. ಇದೇ ಸರ್ಪ್ರೈಸಿಂಗು ಆ್ಯಕ್ಚುಲಿ. ಗಿಲ್ಲಿ ಕಿಚನಲ್ಲಿ ಇರ್ತಾರೆ, ಆದರೆ ಸುದೀಪ್ ಸರ್ ಹೇಳಿರ್ತಾರಲ್ಲ ಒನ್ ಡೇ ಫುಲ್ಲು ನೀನೇ ಅಡುಗೆ ಮಾಡಬೇಕು ಅಂತ, ಅದಕ್ಕೋಸ್ಕರ ಗಿಲ್ಲಿ ಈಗ ಅಡುಗೆ ಮಾಡ್ತಿದ್ದಾನೆ. ಈಗ ಬರ್ತಾರೆ ಮಲ್ಲಮ್ಮವರು, ಗಿಲ್ಲಿ ಮಾತಾಡ್ಸಲ್ವಾ ಅಂತ ಹೇಳ್ತಾರೆ. ಗಿಲ್ಲಿ ಬಾ ಮಲ್ಲಮ್ಮ, ಏನು ನಿಂದೆ ಅವನ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾರೆ. ಅವಾಗ ಮಲ್ಲಮ್ಮ ಹೇಳ್ತಾರೆ, ನಂದೇ ಫುಲ್ ಅವ ಅಂತ ಹೇಳ್ತಾರೆ. ಅವಾಗ ಧ್ರುವಂತವ್ರು ಬಂದು ಮಲ್ಲಮ್ಮನ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಮಲ್ಲಮ್ಮ, ನನ್ನ ಹತ್ರ ಮಾತಾಡೋಕ್ಕೆ ಯಾರೂ ಇರಲಿಲ್ಲ ಅಂದ್ಬಿಟ್ಟು ಹಿಂಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ಬೆಡ್ರೂಮ್ ಕರ್ಕೊಂಡು ಹೋಗ್ತಾರೆ. ಏನಾರ ಮಾತಾಡೋ ಅಂತಾರೆ. ಮಲ್ಲಮ್ಮ ಅವರು ಆ ಕಡೆಗೆ ನೋಡ್ತಾ ಇರ್ತಾರೆ, ಅಂದರೆ ಗಿಲ್ಲಿ ಆ ಸೈಡೆಲ್ಲ ಇರ್ತಾರಲ್ಲ ಆ ಕಡೆ ಕಿಚನ್ ಕಡೆಗೆ ನೋಡ್ತಾ ಇರ್ತಾರೆ. ಆಗ ಧ್ರುವಂತರು ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೇಳ್ತಿರ್ತಾರೆ, ಅವರು ಮೊದಲಿದ್ದಾಗೆಲ್ಲ ಇಲ್ಲ, ಈಗ ತುಂಬ ಚೇಂಜ್ ಆಗ್ಬಿಟ್ಟು ಅವ್ರು ಜಾಸ್ತಿ ಮಾತಾಡ್ತಾನೆ ಇಲ್ಲ ನನ್ನ ಜೊತೆ ಅಂತ ಅಶ್ವಿನಿ ಅವ್ರಿಗೆ ಹೇಳಿದಾಗ ಅಶ್ವಿನಿ ಅವ್ರು ಹೇಳ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ನಾವಿಬ್ಬರು ಇರೋವರೆಗೂ ಚೆನ್ನಾಗಿರೋಣ ಇಲ್ಲಿ, ನಾವಿಬ್ಬರು ಫ್ರೆಂಡ್ ಆಗಿರೋಣ, ಯಾರ ಅವಶ್ಯಕತೆಯೂ ಇಲ್ಲ ಅಂತ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ. ಸೊ ಇಷ್ಟು ಆಗಿದೆ. ಒಟ್ಟಿನಲ್ಲಿ ಮಲ್ಲಮ್ಮ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತಲೇ ಹೇಳ್ಬೋದು. ರಕ್ಷಿತಾ ಗಿಲ್ಲಿನ ಸಿಕ್ಕಾಪಟ್ಟೆ ಈಗ ಮಾತಾಡಿಸ್ತಾ ಇದ್ದಾರೆ. ಅಂದರೆ ರಕ್ಷಿತಾ ಜೊತೆ ಮೊದಲೇ ಬಾಂಡಿಂಗ್ ಇತ್ತು, ಬಟ್ ಗಿಲ್ಲಿನ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೈದು ಹೋಗಿದ್ರು ಮಲ್ಲಮ್ಮ ಅವರು. ಈಗ ಸಿಕ್ಕಾಪಟ್ಟೆ ಖುಷಿಯಾಗಿ ಮಾತಾಡ್ಸ್ತಾರೆ. ಗೊತ್ತಾಗಿದೆ ಒಳಗಡೆ ಗಿಲ್ಲಿ ಅವ ಹೇಗಿದೆ ಅಂತ. ಹಾಗಾಗಿ ಈಗ ಆ್ಯಕ್ಚುಲಿ ಬಂದವರೆಲ್ಲ ಗಿಲ್ಲಿ ಜೊತೆ ಕ್ಲೋಸ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ. ಏಕೆಂದರೆ ಗೊತ್ತಲ್ಲ ಗಿಲ್ಲಿ ಹೇಗೆ ಅಂತ. ಅವನ ಜೊತೆ ಈಗ ಯಾರೋ ಒಂದು ಹುಡುಗಿ ಬಂದು ಕ್ಲೋಸಾಗಿ ಮಾತಾಡಿದ್ರು ಅವ್ರು ಆಳೆ ಹೊರಗಡೆ ವೈರಲ್ ಆಗೋಗಿರ್ತಾರೆ. ಸೊ ಹಾಗಾಗಿ ಆದಷ್ಟು ಗಿಲ್ಲಿ ಜೊತೆ ಎಲ್ಲ ಕ್ಲೋಸ್ ಆಗಿರೋಕ್ಕೆ ಟ್ರೈ ಮಾಡ್ತಾರೆ ಅಂತ ನನಗನ್ಸುತ್ತೆ. ಇದರಲ್ಲಿ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಯಾರ್ಯಾರು ಬರಬೇಕು, ಏನಾರ ಜಗಳಗಳಾಗುತ್ತಾ ಅಥವಾ ಎಲ್ಲ ನಾರ್ಮಲ್ ಆಗಿದ್ದು ಹೋಗ್ತಾರಾ ಅಂತ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.